ಇವರು ಪೂಜಾ ಸಿಸ್ಟರ್ ಸರ್ ಇವ್ರು ಹೇಳ್ತಾ ಇದ್ದಾರೆ, ಇವ್ರ ಮನೆಯಲ್ಲಿ ಅಂದರೆ ತುಂಬ ಬಡತನ. ಇವರಿಗೆ ನೀವು ಭವಿಷ್ಯವಾಣಿ ಹೇಳಿದ್ರಿ, ತುಂಬ ಎಲ್ಲ ಜನರು ತುಂಬ ಕೀಳಾಗಿ ನೋಡ್ತಾರೆ, ನಿಮ್ಮ ಹತ್ರ ಫೈನಾನ್ಸಲ್ಲಿ ಸಮಸ್ಯೆ ಇದೆ ಅಂತ ಇವ್ರ ತಂದೆಗೆ ಕರ್ಕೊಂಡು ಇಲ್ಲಿ ಬಂದಿದ್ದರು ಪಾಸ್ಟ್ರೆ 2 ತಿಂಗಳ ಹಿಂದೆ. ಬಂದಾಗ ನೀವು ಹೇಳಿದ್ರಿ, ಇವಾಗ ನೀವು ಬಂದಿದ್ರೆ ಆದರೆ ಈ ಪರಿಸ್ಥಿತಿಲಿ ಹಾಗೆ ಹೋಗಲ್ಲ, ನಿಮ್ಮ ಮನೆಗೆ ದೇವರು ಶುಭ ಕಳಿಸ್ತಾ ಇದ್ದಾರೆ ಅಂತ ನೀವು ಇಲ್ಲೇ ಪ್ರಾರ್ಥನೆ ಮಾಡಿ ಕಳಿಸಿದ್ರಿ ಪಾಸ್ಟ್ರೆ. ಹೋಗಿದ ತಕ್ಷಣ ಅವ್ರ ಅಕ್ಕನಿಗೆ ಒಳ್ಳೆ ಸಂಬಂಧ, ದೇವರಿಗೆ ನಂಬಿದಂಥ ಹುಡುಗ, ನಾನೇ ಮದುವೆ ಮಾಡ್ಕೊಳ್ತೀನಿ ಇವಳಿಗೆ ಅಂತ ಬಂದು ನೆಂಟಸ್ತನ ಗಟ್ಟಾಗಿದೆ. ಮತ್ತು ಇವಾಗ ಮದುವೆ ಕೂಡ ಅವ್ರದ್ದು ಕೂಡ ಗಟ್ಟಾಗಿದೆ, ಅದನ್ನು ಕೂಡ ನಿಮಗೆ ಕಾರ್ಡ್ ಕೊಡೋಕ್ಕೆ ಬಂದಿದ್ದಾರೆ ಪಾಸ್ಟ್ರೆ. ಯಾಕೆಂದರೆ ಅವ್ರ ಮನೇಲಿ ತುಂಬ ಫೈನಾನ್ಸಲ್ಲಿ ಪ್ರಾಬ್ಲಮ್, ತಂದೆ ಒಬ್ಬರೇ ಕೆಲಸ ಮಾಡಬೇಕು, ಇವರೆಲ್ಲ 3 ಜನ ಹೆಣ್ಮಕ್ಳು ಇದ್ದಾರೆ ಅವರಿಗೆ. ಅದಕ್ಕೋಸ್ಕರ ಅವ್ರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಪಾಸ್ಟ್ರೆ. ಇಲ್ಲಿ ಬಂದಾಗ ಅವ್ರ ಪರಿಸ್ಥಿತಿ ಎಲ್ಲ ದೂರ ಆಗಿದೆ, ಅವರಿಗಿರುವಂಥ ಎಲ್ಲ ಕಷ್ಟಗಳು ನೀಗಿ ಹೋಗಿದೆ, ಎಲ್ಲ ಸಮಸ್ಯೆಗಳು ಬಿಡುಗಡೆ ಆಗಿದೆ. ಸೇವಕರು ನಮಗೆ ಪ್ರಾರ್ಥನೆ ಮೂಲಕ ಎಲ್ಲ ಬಿಡುಗಡೆ ಮಾಡಿದಾರಂತ ಸಾಕ್ಷಿ ಕೊಡ್ತಾ ಇದ್ದಾರೆ. ಅದು ನೀವು ಪ್ರೊಫೆಸಿ ಹೇಳಿದ್ರಂತೆ ಮದುವೆಗೋಸ್ಕರವಾಗಿ ದೇವರು ನಂಬಿದೆ. ಯಾಕೆಂದ್ರೆ ಇವ್ರು ಅನ್ಯ ಕಾಸ್ಟ್ದವ್ರು ಪಾಸ್ಟ್ರೆ, ಇವರು ದೇವರಿಗೆ ನಂಬ್ಕೊಂಡು ಬಂದಿದ್ದಾರೆ. ಕುಟುಂಬದಲ್ಲಿ ತಂದೆ ತಾಯಿ ಯಾರೂ ನಂಬಲಿಲ್ಲ, ಇವರು ಹುಡುಗಿಯರು ಮಾತ್ರ 3 ಜನ ದೇವರಿಗೆ ನಂಬ್ಕೊಂಡಿದ್ದಾರೆ. ಇವರು ಅಲ್ಲಿ ಮುಚ್ಚಿ ಸಭೆಗೆ ಹೋಗ್ತಾರೆ ಅವರು ಅಂಕೋಲದಲ್ಲಿ. ಅವ್ರು ಹೇಳ್ತಾ ಇದ್ದಾರೆ, ನಾವು ದೇವರಿಗೆ ನಂಬಿದ್ವಿ, ನಮ್ಮ ತಂದೆ ತಾಯಿ ನಂಬಲಿಲ್ಲ, ಆದರೆ ನನಗೆ ದೇವರು ನಂಬಿದ ಹುಡುಗನೇ ಬೇಕಂತ ಮಗಳು ಹಠ ಮಾಡಿ ಪ್ರಾರ್ಥನೆ ರಿಕ್ವೆಸ್ಟ್ ನಿಮಗೆ ಕೊಟ್ಟು ಹೋಗಿದ್ರಂತೆ. ನೀವು ಹೇಳಿದ್ರಂತೆ, ಪ್ರೊಫೆಸಿ ಮಾಡಿದ್ರಂತೆ ಆನ್ಲೈನಲ್ಲಿ ಕೂಡ, ನಿನಗೆ ದೇವರು ನಂಬಿದಂಥ ಹುಡುಗನೇ ಹುಡುಕೊಂಡು ಬರ್ತಾನಂತ ಹೇಳಿದ್ರೆ ಪಾಸ್ಟ್ರೆ. ಇವಾಗ ದೇವರಿಗೆ ನಂಬಿದಂಥ ಹುಡುಗನೇ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು, ಹಲ್ಲೆಲೂಯಾ. ದುಡ್ಡಿದ್ರೆ ಮಾನ ಇದ್ರೆ ಮನೆಗೆ ಬರ್ತಾರೆ ಅಂತ ಅನೇಕ ಜನರೆಲ್ಲ ಮಾತಾಡ್ತಾ ಇದ್ರಂತೆ. ಆದರೆ ದೇವರು ನಿಮಗೆ ಡಬಲ್ ಆಗಿ ಮಾನ ದುಡ್ಡು ಎಲ್ಲ ಕೊಡ್ತಾ ಇದ್ದಾನಂತ ನೀವು ಪ್ರೊಫೆಸಿ ಮಾಡಿದ್ರಂತೆ. ಹಾಗೆ ಅವ್ರ ಮನೇಲಿ ಎಲ್ಲ ನೀವು ಏನೇ ಹೇಳಿದ್ರು ಎಲ್ಲ ನೆರವೇರ್ದಿದೆ. ಅದಕ್ಕೋಸ್ಕರ ನಾವು ಅಷ್ಟು ದೂರಿಂದ ನಾವು ಕುಟುಂಬ ಸಹಿತವಾಗಿ ಸಾಕ್ಷಿ ಹೇಳಕ್ ಬಂದಿದ್ದೀವಿ ಅಂತ ಹೇಳ್ತಿದ್ರು. ಪೂಜೆ ಹಲ್ಲೆಲೂಯಾ. ಇವ್ರ ಬಗ್ಗೆ ನಾನು ಭವಿಷ್ಯವಾಣಿ ಹೇಳ್ತಾ ಇದ್ದಿದ್ದೆ. ಇವ್ರ ಮನೆ ನಾನು ನೋಡ್ಲಿಲ್ಲ, ಮನೆ ಬಂದಿದ್ದೀನಿ ಯಾವಾಗಾದ್ರು ನಾನು ಊರಿಗೆ ಹೋಗಿದ್ದೀನಿ, ಆದ್ರೆ ಮನೆಗೆ ಹೋಗ್ಲಿಲ್ಲ. ಇವ್ರ ಮನೆ ಅಲ್ಲಿ ಆ ಸೈಡ್ ಹೆಂಗಿದೆ ಗೊತ್ತಾ, ಪೂರ್ತಿ ಅರಣ್ಯ, ಜಂಗಲ್. ಹಲ್ಲೆಲೂಯಾ. ಅಲ್ಲಿ ಆ ಟೈಮಿನ ನಾನು ಹೋದ ಮಳೆಗಾಲ ಟೈಮಿನ ನಾವು ಮೀಟಿಂಗ್ ಕರ್ಸ್ಕೊಂಡಿದ್ರು ಭಾಳ. ಆದ್ರೆ ಇವ್ರ ಮನೆಯಲ್ಲಿದೆ ಗೊತ್ತಿಲ್ಲ. ಆದ್ರೆ ಝೂಮ್ ಮೀಟಿಂಗ್ ಏನು ಇಲ್ಲಿ ನಡೀತಾ ಇತ್ತು 21 ಡೇಸ್. ಇಲ್ಲಿಂದ ಅವ್ರ ಮನೆ ಭವಿಷ್ಯವಾಣಿಗಳು ಹೇಳ್ತಾ ಇದ್ದೆ ನಾನು. ಅವ್ರ ಮನೆ ದರ್ವಾಜ, ಬಾಗಿಲು, ಅವ್ರ ಮನೆಗೆ ಏನಿದೆ, ಅವ್ರಿಗೆ ಏನು ಆಗೋರಿದ್ದಾರೆ ಫ್ಯೂಚರಲ್ಲಿ, ಬ್ಲೆಸ್ಸಿಂಗ್ ಅಲ್ಲಿ, ಅದೆಲ್ಲ ಪವಿತ್ರಾತ್ಮ ತಿಳಿಸೋದು. ಪ್ರಿಯರೇ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ, ದೇವರ ಸೇವೆಗೆ ಸಪೋರ್ಟ್ ಮಾಡಿದ್ರು ಅವರು. ಹೆಂಗೆಂದ್ರೆ ಆ ಊರಿಗೆ ನಮ್ಮ ಸುವಾರ್ತೆ ತಗೊಂಡು ಒಯ್ದಿದ್ರು. ಅಂದ್ರೇನು, ಅಲ್ಲಿಂದ ಯಾರು ನಮಗೆ ಕರೆಸಲಾರದ ಕಾರಣ ಅಲ್ಲಿಂದ ಪಾಸ್ಟರ್ಸ್ಗಳೆಲ್ಲ ಭಯದಿಂದ ಇರೋದ್ರಿಂದ ಇವರು ಖುದ್ದು ಸ್ವಂತ ಯೂಟ್ಯೂಬಲ್ಲಿ ನಮ್ಮನ್ನು ನೋಡಿ 25 ಜನ ಮೆಂಬರ್ಸ್ಗಳೆಲ್ಲ ಯವನಸ್ಥರು ನಮ್ಮನ್ನ ಎಲ್ಲ ದುಡ್ಡುಗಳು ಕನೆಕ್ಟ್ ಮಾಡಿ, ನಮ್ಮ ಹೋಗೋ ಬರೋ ಚಾರ್ಜು, ನಾವು ಇರೋದನ್ನ ಖರ್ಚು ಮಾಡಿ, ಅದನ್ನ ಮಾಡಿ ಪರಿಪೂರ್ಣತೆಯಿಂದ ನಮ್ಮನ್ನ ಅವರಲ್ಲಿ ನೋಡಿ ಭಾಳ ಕೇರ್ಫುಲ್ ಆಗಿ ನೋಡಿದ್ರು, ಭಾಳ ಪ್ರೀತಿನ ನಮ್ಮ ನೋಡಿದ್ರು. ಅವಾಗ ನನ್ನಲ್ಲಿ ಸಂತೋಷ ತಡ್ಕೊಳಕ್ಕಾಗಲಾರ್ದೆ ಪವಿತ್ರಾತ್ಮ ಇವ್ರಿಗೆ ಇಲ್ಲಿ ಬರುವಾಗ ವ್ಯರ್ಥವಾಗಿ ಮಾಡಬೇಡ, ಬರುವಾಗ ಭಾಳ ಅನ್ನೆಂಟಿಂಗ್ ರೆಡಿ ಮಾಡ್ಕೊಂಡು ತಗೊಂಡು ಬಾ. ಹಲ್ಲೆಲೂಯಾ. ಮದುವೆ ಭಾಳ ಅದ್ದೂರಿಯಾಗಿ ಮದುವೆ ಆಗ್ತದೆ. ಮತ್ತೆ ದೇವರು ನಿಮ್ಮ ಜೊತೆ ಇದ್ದಾನೆ. ಮತ್ತೆ ನಿಮ್ದು ಒಬ್ಬರದೇ ಅಲ್ಲ, ನಿಮಗೆ ಎಷ್ಟು ಫ್ಯಾಮಿಲಿ ಇದೆಯೋ ನಿಮ್ದೆಲ್ಲರ ಮೇಲೆ ಪವಿತ್ರಾತ್ಮ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ನಿಮ್ಮ ನಿಮಿತ್ತವಾಗಿ ಮತ್ತೆ ನಿಮ್ಮ ನಿಮಿತ್ತವಾಗಿ ನಿಮ್ಮ ನಂಬಿಕೆ ಅತಿಯಾಗಿದೆ, ಅದ್ರ ಸಲುವಾಗಿ ನಿಮ್ಮ ಮನೆಗೆ ಫ್ಯಾಮಿಲಿಗೆ ಬ್ಲೆಸ್ಸಿಂಗ್ ಇದೆ. ನಾನು ಹೇಳ್ತಾ ಇದ್ದೀನಿ, ಬರುವ ದಿನದಲ್ಲಿ ನಾನು ನಿಮ್ಮ ಮನೇನ ನೋಡ್ತಾ ಇದ್ದೀನಿ, ಭಾಳ ಉತ್ತಮವಾದ ಮನೇನ ನೋಡ್ತಾ ಇದ್ದೀನಿ. ರೋಡ್ ಸೈಡ್ಗೆ ನನ್ನ ದೇವರಾತ್ಮ ತರಿಸ್ತಾ ಇದ್ರು. ಹೈವೇ ರೋಡ್ರಲ್ಲಿ ನಿಮ್ಮ ಮನೆ ಇದೆ, ಹೈವೇ NH ಹೈವೇಯಲ್ಲಿ. ಆ ಪ್ರಕಾರ ದೇವರು ನಿಮ್ಮನ್ನ ಒಂದು ಪ್ಲಾಟ್ ಕೊಟ್ಟು ಮನೇನ ಕೊಡ್ತಾ ಇದೆ. ಈಗ ನಾನು ನಿಮ್ಮ ಮನೇನ ನೋಡ್ತಾ ಇದ್ದೆ, ಒಂದು ಬೆಟ್ಟದ ಮೇಲೆ, ಒಂದು ಶಿಖರದ ಮೇಲೆ, ಒಂದು ಸ್ಥಳದ ಆ ಮನೇನ ಇದೆ. ಆದ್ರೆ ಆ ಮನೆಯನ್ನ ತೆಗೆದು ದೇವರು ಒಂದು ರೋಡ್ ಸೈಡ್ಗೆ ಮನೇನ ಸಿಗ್ಲಿಕ್ಕೆ ಹೋಗ್ತಾ ಇದ್ದಾನೆ. ಬಹಳ ರೀಸೆಂಟ್ ಆಗಿ ಇದು ಗುಡ್ ನ್ಯೂಸ್ ತಗೊಂಡ್ ಬಂದಾಗೆ ನೆಕ್ಸ್ಟ್ ಟೈಮ್ ಬರುವಾಗ ಅದನ್ನು ತಗೊಂಡ್ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ವೇಗವಾಗಿ ನಿಮ್ಮ ಸಂಬಂಧಗಳು ಪವಿತ್ರಾತ್ಮನ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾನೆ. ನೀವು ಎಷ್ಟು ಮೂಗರಕ್ಕ ತಂಗಿಯರಿದೆಯಾ, ಮೂಗರೆಲ್ಲ ರೀಚ್ ಮನೆಗೆ ಹೋಗ್ತಾ ಇದ್ದಾರೆ. ಯಾರು ಫ್ಯಾಮಿಲಿಯಲ್ಲಿ ಬಡುತನ ಅಂತ ಹೇಳಿದಾರೋ ಅವರೇ ಲಜ್ಜಿತ ಆಗ್ತಾರೆ ಯೇಸುನಾಮದಲ್ಲಿ. ದೇವರ ರೀಚಿಂಗ್ ಮಾಡಕ್ಲಿಕ್ಕಿದ್ದಾನೆ ದೇವರು. ಈಗ ದೇವರು ಅದನ್ನೇ ಸಾಕ್ಷಿ ನಿಲ್ಲಿಸ್ತಾ ಇದ್ದಾನೆ. ಯಾರು ಸನ್ಮಾನದಿಂದ ನಡೀತಾರೋ, ದೇವರನ್ನ ಭಯಭಕ್ತಿಯಲ್ಲಿ ನಡೀತಾರೋ ಎಂದು ವ್ಯರ್ಥ ಆಗಲ್ಲ. ಆ ಹುಡುಗ ಇವತ್ತಿನ ಡೇಟಲ್ಲಿ ಸಾಯ್ತಾ ಇದ್ದಿದ್ದು ಪ್ರಿಯ ದೇವಜನ. ಅದ್ರ ದೇವರ ಕೃಪೆಯಿಂದ ಅವ್ರ ಒಳಗಿರೋ ದೊಡ್ಡ ಆತ್ಮ ಏನ್ ಹೇಳ್ತಿದ್ ಗೊತ್ತಾ, ಕಾಪಾಡಕ್ಕಾಗಲ್ಲ, ಬಚ್ಚಿಸಕ್ಕಾಗಲ್ಲ. ಒಂದು ಆತ್ಮ ನಾನು ಕರ್ಕೊಂಡು ಹೋಗಿದ್ದೀನಿ, ಇವನಿಗೆ ಕರ್ಕೊಂಡು ಹೋಗೋದ ಅಂತಿತ್ತು. ನಾನು ಒಂದೇ ಹೇಳಿದೆ, ನನ್ನ ದೇವರ ಜೀವಂತವಾದ ದೇವರಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಕಡೆ ದುಡ್ಡು ಖರ್ಚು ಮಾಡಿ ಎಲ್ಲ ಆಸ್ಪತ್ರೆ ಎಲ್ಲ ಕಡೆ ಆಯ್ತು, ಆ ಹುಡುಗ ಸವಲತ್ತು ಇದ್ದಿಲ್ಲ. ಅದರ ದೇವರ ಅನುಗ್ರಹ ಈ ಮಿನಿಸ್ಟ್ರಿ ಮುಖಾಂತರ ಬ್ಲೆಸ್ಸಿಂಗ್ ಆಗಿದೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.